ಭೋವಿ ನಿಗಮದಲ್ಲಿ ಆಗಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವಧಿಯ ಭೋವಿ ನಿಗಮದ ಅವ್ಯವಹಾರ ವಿಚಾರ ಇದು ಅಂತ ಹೇಳಿ ಸಿಐಡಿ ಮತ್ತು ಎಸ್ಐಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ತನಿಖೆಯ ಕಾರಣ ಈಗಾಗಲೇ ಸಂಪೂರ್ಣ ಹೇಳಕ್ಕಾಗಲ್ಲ. ಸಿಐಡಿ ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಟ್ಟ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ಹಿರಿಯ ಅಧಿಕಾರಿಗಳ ಮೂಲಕ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಸಿಐಡಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಅದ್ರ ಮುಂದಕ್ಕೆ ನಾವು ಏನು ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಕನ್ಕ್ಲೂಷನ್ ಆಗಬೇಕಲ್ಲ. ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಆಗೋವರೆಗೂ ಯಾವುದನ್ನು ನಾವು ಇಷ್ಟೇ ನಿಗದಿತವಾಗಿ ಹೇಳಕ್ಕೆ ಬರೋಲ್ಲ. ಸಿಐಡಿ ಅಧಿಕಾರಿಗಳ ಮೇಲೆ ಹಣ ಕೇಳ್ತಾ ಇರೋ ಡೀಲ್ ಮಾಡ್ತಿರೋ ಅಂತ ಅದೆಲ್ಲ ಬರುತ್ತೆ. ಅದೆಲ್ಲ ಇಲಾಖೆನಲ್ಲಿ ಅಂಥದ್ದೆಲ್ಲ ಬಂದಾಗ ಬೇರೆ ರೀತಿಯಲ್ಲಿ ನಾವು ತನಿಖೆ ಮಾಡ್ತೀವಿ. ಖಂಡಿತವಾಗಿ ಸೀನಿಯರ್ ಆಫೀಸರ್ಸನ್ನು ಅದಕ್ಕೆ ಇಂಟ್ರೆಸ್ಟ್ ಮಾಡಿ ಆ ತನಿಖೆಯನ್ನು ಮಾಡ್ತೀವಿ. ಬಟ್ ಇವ್ರದ್ದು ಇಲ್ಲಿ ಆಗಿರೋದನ್ನು ಸಂಪೂರ್ಣ ಆಗೋವರೆಗೂ ನಾವೇನು ಹೇಳಕ್ಕೆ ಬರೋಲ್ಲ.